ಫೈನಲಿ ನಾವು ಚಿಕ್ಕಬಳ್ಳಾಪುರ ಬಂದುಬಿಟ್ವಿ. ಇಲ್ಲಿಂದ ಈಶಾ ಫೌಂಡೇಶನ್ ಹೋಗ್ಬೇಕಂತ, ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತೀವಿ. ಸೊ ಬಾಯ್ ಗೈಸ್, ತುಂಬ ಟಯರ್ಡ್ ಆಗ್ತದೆ, ಮುಂದೆ ಸಿಗ್ತೇವೆ. ನಾವು ಇಲ್ಲಿಂದ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊತಾ ಹೋಗ್ಬೋದು. ಈ ಕಡೆ ಇದೆ, ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಈಶಾ ಫೌಂಡೇಶನ್ಗೆ ಹೋಗ್ಬೇಕು. ಆದರೆ ತುಂಬ ಕಷ್ಟ ಆದರೆ ಸೊ ಗೈಸ್, ಫೈನಲಿ ನಾವು ಬಸ್ ಸ್ಟ್ಯಾಂಡ್ ಬಂದ್ಬಿಟ್ವಿ. ಬಸ್ ಸ್ಟ್ಯಾಂಡಿಂದ ಈಶಾ ಫೌಂಡೇಶನ್ ಹೋಗ್ಬೇಕಿಲ್ಲ. ಈಶಾ ಫೌಂಡೇಶನ್. ಸೊ ಫೈನಲಿ ಗೈಸ್, ನಾವು ಈಗ ಈಶಾ ಫೌಂಡೇಶನ್ ಹೋಗುವ ಬಸ್ಸಲ್ಲಿ ಕೂತಿದ್ದೇವೆ. 30 ರೂಪಾಯಿ ಅಂತೆ ಟಿಕೆಟ್. ಟೈಮಿಂಗ್ ಇರೋದು 12 ಕಾಲ. ಫೈನಲಿ ಗೈಸ್, ನಾವು ಈಗ ಬಂದ್ಬಿಟ್ವಿ ನೋಡಿ. ಗೈಸ್, ನಾವೀಗ ಬಂದ್ಬಿಟ್ವಿ ಇಲ್ಲಿಗೆ. ಬಸ್ಸಿಂದ ಇಲ್ಲಿಂದ ಒಳಗಡೆ ಹೋಗ್ಬೇಕು. ವ್ಯೂ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಫುಲ್ ಕ್ರೇಜಿ ಆಗಿದೆ ಗೈಸ್. ನೋಡ್ರಿ, ಒಳಗಡೆ ಹೋಗೋಣ. ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಒಳಗಡೆ ಹೋಗಿ ದರ್ಶನ ತೊಗೊಂಡು ಹೋಗ್ಬೇಕು. ನೈಟು ಇದೆ ಅಂತೆ, ನೈಟ್ ಇದ್ದರೆ ಇಲ್ಲೇ ಇರ್ತೀವಿ. ಸ್ಟೇ ಆಗೋಕ್ಕೆ ರೂಮು ಬೇರೆ ಊರಲ್ಲಿ ಹೋಗ್ಬೇಕಂತೆ. ಆಟ ಮಾಡಿಕೊಂಡು ನೋಡೋಣ ಹೇಗಾಗುತ್ತೆ ಮಾಡೋಣ. ರಂಜಿತ್ ಅವರೇ, ಹೇಗೆ ಅನಿಸ್ತಾ ಇದೆ ಇಲ್ಲಿಗೆ ಬಂದು? देखो बहुत टायर्ड आ गया है, बहुत टायर्ड हुआ हमें, तो हम थोड़ा बहुत साइलेंट ही है. देखेंगे बाद में जो भी होता हो करेंगे. आता और जो हम खाना खाए वहाँ पे ऐसा पूरा पेट खराब हो गया, पूरा फुल कन्नड़ माताड़ो. नहीं, थोड़ा बहुत कन्नड़ हिंदी लोगों को भी मालूम होना. ओके गैस, अಲ್ಲಿಗೆ ಹೋಗಿ ಕಂಟಿನ್ಯೂ ಆಗ್ತೀವಿ.
ಎತ್ತರದ ಶಿವನ ಮೂರ್ತಿ ಹತ್ರ ಬಂದಿದ್ದೇವೆ. ಇಲ್ಲಿ ನೋಡಿ, ನೋಡ ಎಷ್ಟು ಚಂದ ಅಲ್ಲ. 112 ಎತ್ತರದ ಶಿವ. फाइनली गाइस हम पूरा देख लिए, बहुत भारी हिंदी कन्नड़. ಪೂರಾ 360 ನಾವು ಗುಡ್ಡ ಬೆಟ್ಟಗಳಿಂದ ತುಂಬಿದೆ ಗೈಸ್. ಸ್ವಲ್ಪ ನಂಗೆ ಮೂಡಿಲ್ಲ. ಗೈಸ್ ಆಯಿತು, ಇಲ್ಲಿ ನೋಡೋದೆಲ್ಲ ಕ್ರೇಜಿ ಆಗಿತ್ತು ನೋಡ್ರಿ. ಹೊರಗೆ ಹೋಗೋಣ, ಹೊರಗೆ ಹೋಗ್ಬೇಕು. ಇವಾಗ ಹಸು ಆಗಿದೆ, ಎಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಆ ಪ್ಲೇಸು, ವಿಸಿಟ್ ಮಾಡಿದ್ವಿ ಗೈಸ್. ಚೆನ್ನಾಗಿದೆ ಪ್ಲೇಸ್, ಮಸ್ತಾಗಿದೆ, ಕ್ರೇಜಿ ಆಗಿದೆ. ಫೋಟೋ ಅಂತೂ ಸಿಕ್ಕಾಪಟ್ಟೆ ಮಸ್ತಾಗಿ ಬರ್ತಾಯಿದೆ. ಫೋಟೋ, ವೀಡಿಯೋಸ್, ಸಿನಿಮ್ಯಾಟಿಕ್ ವೀಡಿಯೋಸ್. ನಾನು ರಂಜಿತ್ ಅವ್ರು ಫುಲ್ ಶೂಟ್ ಮಾಡ್ಕೊಂಡ್ರಿ ಆತನ. ಸಪ್ಪಗದನೆ ರಂಜಿತ್, ಏನಾಗೈತೆ ಅವನಿಗೆ ನೋಡ್ರಿ. ಹೊರಗಡೆ ಹೋಗೋಣ ಇಲ್ಲಿಂದ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ, ನಿದ್ದೆ ಬರ್ತಾಯಿದೆ ನಮಗೆ. ರೆಸ್ಟ್ ಮಾಡಬೇಕು ಇವತ್ತು, ಹೋಗಿ ನಿದ್ದೆ ಬರ್ತಾಯಿದೆ ಸಿಕ್ಕಾಪಟ್ಟೆ. ಓಕೆ ಗೈಸ್, ಬಾಯ್, ಇಲ್ಲೇ ಸಿಗೋಣ. So guys, welcome back to our new vlog. ನಾವು ಬಂದಿರೋದು ನದಿ ಬೆಟ್ಟ ಟೆಂಪಲ್ ಅಂತೆ. ಜನಸಾಗರ ತುಂಬ ಹೋಗಿದೆ ನೋಡ್ರಿ ಬೆಟ್ಟದ್ದು. ಹೇ ಗಾಂಧಿ ದೇಶಕ್ಕೆ ಸ್ವತಂತ್ರ ತಂದಿದ್ದು ಗಾಂಧೀಜಿಯವರು ಇಲ್ಲಿ ಚೊಂಬು ಹಿಡ್ಕೊಂಡು ನಿಂತಿದ್ದಾರೆ. ನಾವು ಅವರನ್ನು ಬರ್ತಿದೆ ಅಂತೆ. ಅಂತ ನೋಡಿಕೊಂಡು ಬೆಟ್ಟದ ಮೇಲೆ ಹೋಗೋಣ. ಫುಲ್ ಹೆವನ್ ಆಗಿದೆ. ನಾವೀಗ ಬೆಟ್ಟದ ಹತ್ತಿರ ಹೋಗ್ಬೇಕು. ಬಸ್ ಬರ್ತಂತೆ, ಬಸ್ನಲ್ಲಿ ಬೆಟ್ಟದ ಮೇಲ್ಗಡೆ ಹೋಗ್ತೀವಿ ಈಗ. ಬೆಟ್ಟದ ಮೇಲೆ ಬಸ್ಸು 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 ಎಲ್ಲಿ ಬರುತ್ತೆ ಬಸ್ಸು?
ಫೋಟೋ ಇಲ್ಲ ರೀ, ಫೋಟೋ ಬರಲ್ಲ ಇದ್ರೊಳಗೆ. ಏನು ಮಾಡ್ತೀವಿ ಪಿಕ್ಚರ್ ಅದು ಬಿದ್ದು ನನಗೆ ಫೋಟೋ ತೆಗಿತೀವಿ. ರೊಕ್ಕ ಬರ್ತದೆ ನಿಮ್ಮ ವಿಡಿಯೋ ತೆಗೆದ್ರಿ ಅಲ್ಲಿ ಹೇಳ ಅದು ವಿಡಿಯೋ ನಿಮ್ಮ ಮಾಡ್ಕೊಂಡ್ರು ರೊಕ್ಕ ಕೊಡ್ತಾರ. ನೀನೇ ತಗೋ, ನಾನು ತಗೋದು, ಮಾಡ್ಕೊಂಡು ನೀನೇ ತಗೋರಕ್ಕ. ನಾನೇ ತಗೋದು, ನೀನೇ ತಗೋ, ನನ್ನ ಬಾಡಿ ನೀನೇ ತಗೋ. ನನಗೆ ಸಣ್ಣ ಹುಡುಗ ಹಿಂಗೆ ಸಾಕ್ತೀನಿ. ಇದೇ ಇದ್ರ ಮಜಾ ಬರ್ತದೆ, ಮಜಾ ಬರ್ತದೆ. ಆಮೇಲೆ ನೋಡಿದ್ರೆ ಮಜಾ ಬರ್ತದೆ. ಯಾವ ಊರು? ಬೀದರ್. ನಿಂದ ಬೀದರ್ಗೆ ಹೋದೆ? ಹಾಂ. ಇದು ಮತ್ತಲ್ಲಿ ಹೋಗಿ ಮನೆ ಹೋಗಿ ಕೂತ್ ನೋಡಿದೇವಲ್ಲ, ಮುಂಚೆ ಹಿಂಗಿದ್ರು ಅಂತೇಳಿ ಯಾರಿರತ್ತ. ಬೀದರ್ ಊರು ಯಾವ ಹಳ್ಳಿ? ಬೀದರೆ. ಇದು ಕೈ ಕೆಳಗೆ ಇಳಿಸ್ಬೇಕಪ್ಪ, ನಿಮ್ಮ ಮೂತಿ ಕಾಣೋದುಂಟು. ಇಲ್ಲ ಇಲ್ಲ, ಒಂದಿಷ್ಟು ಒಂದು ಯಾರ ಹೇಳ್ರಿ. ಒಳಗೆ ಇದ್ರಾಗ ಹೋಗಿ ಜರ್ನದಾಗ ಜರ್ನಿ. ಹಾಂ ಹೋಗಿ ಒಳಗೆ ಹೋಗಿದ್ದೆ ನೀರ. ಹಾಂ ಹಾಂ. ಬೇಸೋ ನೀರಿಗೆ ಸೊ ಗೊತ್ತಿಲ್ಲ, ಈಗ ಹೋಗಿಲ್ಲ, ಮಕ್ಕಳದಿನ ಆಯ್ತು. ಎಷ್ಟು ಒಂದು 3-4 ತಿಂಗಳು ಕೆಳಗೆ ಹೋಗಿದ್ದೆವು. 4 ತಿಂಗಳು ತಗ. ಅವು ಮಳೆಗಾಲ ಭಾಳ ಜಾಸ್ತಿ ಇರ್ತಾವ. ಹಾಂ, ಕಮ್ಮಾಗೆ ಬಿಟ್ರಲ್ಲ, ಈಗ ಕಮ್ಮಾಗ್ಯಾವ. ಕಡೆ ಶಿವಾಜಿ ಗುಡಿ. ಹಾಂ, ಶಿವಾಜಿ ಗುಡಿ. ಶಿವಾಜಿ ಗುಡಿನ ಇಲ್ಲಿ ಒಳಗೆ ಸಾಲಿ ಕಾಲೇಜ್ ನೋಡುದು. ಪಾಪ್ಲಶ. ಹಾಂ. ನಿಮ್ದು ಯಾವರು? ಮುಂದೆ ಬೀದರ್. ಬೀದರೆ, ಬೆಂಗಳೂರು, ಬೀದರ್ ಎಲ್ಲ ನಮ್ಮ ಎಲ್ಲ ಕಡೆ ಓದಾಡ್ತಿದ್ವು. ಮತ್ತೆ ಗಾಟ್ ರಾಕ್. ಇನ್ನೊಬ್ಲೆ ನಮ್ಮ ಹುಡುಗ ಬೋ ಬೀದರ್ದಾಗ. ಹಾಂ, ಏನು ಮಾಡ್ತಾರೆ? ಉಪ್ಪಿನ ಡೀಲರ್ ಅವ. ಉಪ್ಪಿನ ಡೀಲರ್. ಹಾಂ, ಪ್ರೇಮ. ಕಟ್ಟಿಗೆ ಒಂದು ಗಾನ ಹಾಡು. ಗಾನ ಬರ್ತದೆ. ಒಂದು ಹಾಡು, ಒಂದು ಗಾನ ಹಾಡು. ಏನು ಹಾಡಿ ಗಾನ ಯಾವಾಗ? ಅದು ಓಮ್ ಪಿಕ್ಚರ್ದಾಗಿನ ಅದು. ಬರ ನಮ್ಮಲ್ಲಿ ಇವು ಚಪ್ಪ ಇರ್ತಾವಳು, ಚಪ್ಪ ಕುಡ್ತು ಲೇಟ್ ಎತ್ತಿಗಳವ ಅಂಥವು ನಂಬಲ್ಲಿ. ಚಪ್ಕದ ಹಚ್ಚಿ. ಹಾಂ, ಚಪ್ಕ ಬಡಿಗೆ ಏನಂತಾರೆ? ಬಡಿಗೆ ಲಕಡಿ ಪೈಕಾನಿ. ಪೈಕಾನಿಗೆ ಹೋಗಿ ಹೇಳ್ತೆ. ಹಾಂ, ಹತ್ತು ಹೊಡಿಲೆ. ಲಟ್ ಬಡ್ಗಿಗೆ ಲಟ್ ಅಂತಾರಲ್ಲ. ಚಡ್ಡಿಗೆ ಏನಂತ? ಚಡ್ಡಿಗೆ ಉಣಿ ಅಂತ. ಇಲ್ಲ ಅಡ್ಡಿಗೆ ಅಂತಾರೆ, ಚಡ್ಡಿ ಅಂತಾರೆ, ಜಾಂಗ ಅಂತಾರೆ. ಪ್ರೇಮ ಆಗ್ತೀಯ? ರಾಯಚೂರು ಚಾಯ್ ಕುಡಿತಾ ಇದ್ದೀವಿ. ವಿತ್ ಫಾಲೋವರ್ಸ್. ಕೂಡ